ತಯಾರಿಗಳು ನಡೀತದೆ, ವಿರೋಧಗಳು ಇದೆ. ಪರ ವಿರೋಧ ಚರ್ಚೆಗಳ ನಡುವೆ ವಿಜಯೇಂದ್ರ ಅವರು ಮಠಗಳ ಭೇಟಿ ಇದೊಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಆ ಥರ ಕುತೂಹಲ ಏನಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1 ವರ್ಷದಿಂದ ಯಶಸ್ವಿಯಾಗಿ ಕಾರ್ಯಕರ್ತರು ಕೂಡ ಒಂದು ಧೈರ್ಯ ಸ್ಥೈರ್ಯವನ್ನು ತುಂಬಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಬೇಕು ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಸದ್ಯದಲ್ಲೇ ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಕೈಗೊಳ್ತಾರೆ. ನಿಮಗೆ ರಾಮುಲು ಅವರು ಪೈಪೋಟಿಯನ್ನು ನೀಡ್ತಾ ಇದ್ದಾರಾ ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ದುಡಿದಿದ್ದೀವಿ, ನಮಗೀಗ ಶ್ರೀರಾಮುಲು ಅವರಿಗೆ ಪೈಪೋಟಿ ಕೊಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಯಾಕೆಂದರೆ ಅವರೆಲ್ಲ ಹಿರಿಯರಿದ್ದಾರೆ. ಶ್ರೀರಾಮುಲು ಅವರು ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಅನಂತಕುಮಾರ್ ಅವರ ಜೊತೆಯಲ್ಲಿ ಅವರು ಕೂಡ ಅನೇಕ ಹಿರಿಯರ ಜೊತೆ ಅವರು ಕೂಡ ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವತ್ತು ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಶ್ರೀರಾಮುಲು ಪೈಪೋಟಿ ಕೊಡೋಷ್ಟು ದೊಡ್ಡ ಮನುಷ್ಯ ಖಂಡಿತ ಅಲ್ಲ. ಅದನ್ನು ಆ ರೀತಿ ಅರ್ಥೈಸಲೂಬಾರ್ದು. ರಾಜ್ಯ ತಯಾರಿಗಳು ನಡೀತದೆ, ವಿರೋಧಗಳು ಇದೆ. ಪರ ವಿರೋಧ ಚರ್ಚೆಗಳ ನಡುವೆ ವಿಜಯೇಂದ್ರ ಅವರು ಮಠಗಳ ಭೇಟಿ ಇದೊಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಆ ಥರ ಕುತೂಹಲ ಏನಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1 ವರ್ಷದಿಂದ ಯಶಸ್ವಿಯಾಗಿ ಕಾರ್ಯಕರ್ತರು ಕೂಡ ಒಂದು ಧೈರ್ಯ ಸ್ಥೈರ್ಯವನ್ನು ತುಂಬಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಬೇಕು ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಸದ್ಯದಲ್ಲೇ ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಕೈಗೊಳ್ತಾರೆ. ನಿಮಗೆ ರಾಮುಲು ಅವರು ಪೈಪೋಟಿಯನ್ನು ನೀಡ್ತಾ ಇದ್ದಾರಾ ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ದುಡಿದಿದ್ದೀವಿ, ನಮಗೀಗ ಶ್ರೀರಾಮುಲು ಅವರಿಗೆ ಪೈಪೋಟಿ ಕೊಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಯಾಕೆಂದರೆ ಅವರೆಲ್ಲ ಹಿರಿಯರಿದ್ದಾರೆ. ಶ್ರೀರಾಮುಲು ಅವರು ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಅನಂತಕುಮಾರ್ ಅವರ ಜೊತೆಯಲ್ಲಿ ಅವರು ಕೂಡ ಅನೇಕ ಹಿರಿಯರ ಜೊತೆ ಅವರು ಕೂಡ ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವತ್ತು ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಶ್ರೀರಾಮುಲು ಪೈಪೋಟಿ ಕೊಡೋಷ್ಟು ದೊಡ್ಡ ಮನುಷ್ಯ ಖಂಡಿತ ಅಲ್ಲ. ಅದನ್ನು ಆ ರೀತಿ ಅರ್ಥೈಸಲೂಬಾರ್ದು. ರಾಜ್ಯ